ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಜೋಡೆತ್ತಿನ ಕೃಷಿ ಉತ್ತೇಜನಕ್ಕೆ 2,000 ರೂಪಾಯಿ ಗ್ಯಾರಂಟಿ ಜಾರಿಗೆ ಮಾಡಬೇಕು. ಹಿರೋಶಿಮಾ ನಾಗಸಾಕಿ ಯುದ್ಧದಲ್ಲಿ ಉಳಿದ ಕೆಮಿಕಲ್ಸ್ ಕೃಷಿ ರಾಸಾಯನಿಕವಾಯಿತು. ಗಮನ ಸೆಳೆದ ಜೋಡೆತ್ತು ಪುನಶ್ಚೇತನ ಸಂಕಲ್ಪ ಸಮ್ಮೇಳನ. ವಾರ್ತೆಗಳ ವಿವರ. ಜೋಡೆತ್ತಿನ ಕೃಷಿ ಉತ್ತೇಜನಕ್ಕೆ 1 ಎತ್ತಿಗೆ 1,000, 1 ಆಕಳಿಗೆ 1,000 ಪ್ರೋತ್ಸಾಹಧನವಾಗಿ ನೀಡಬೇಕು. ಇದು ನಿಜವಾದ ಗ್ಯಾರಂಟಿಯಾಗಬೇಕು. 1 ಜೋಡೆತ್ತಿಗೆ 2,000, 1 ಜೋಡು ಆಕಳಿಗೆ 2,000 ಗ್ಯಾರಂಟಿ ಯೋಜನೆ ಜಾರಿಗೆ ಬರಬೇಕು ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಅವರು ಬುಧವಾರ ತಾಲೂಕಿನ ಡವಳಗಿ ಗ್ರಾಮದಲ್ಲಿ ಗ್ಲೋಬಲ್ ಗ್ರೀನ್ ಗ್ರೋತ್ ಹಾಗೂ ಅಭಿ ಫೌಂಡೇಶನ್ ಸಹಯೋಗದಲ್ಲಿ ಶ್ರೀ ಮಡಿವಾಳೇಶ್ವರ ದೇವಾಲಯದ ಮಂಗಲಭವನದಲ್ಲಿ ನಡೆದ ಜೋಡೆತ್ತಿನ ಕೃಷಿ ಪುನಶ್ಚೇತನ ಸಂಕಲ್ಪ ಸಮ್ಮೇಳನ ಉದ್ಘಾಟಿಸಿ 54 ಜೋಡೆತ್ತಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕೃಷಿಕರಿಗೆ ಇಂತಹ ಗ್ಯಾರಂಟಿಯಿಂದ ಶಕ್ತಿ ಬರುತ್ತದೆ. ರೈತರು ಎತ್ತು ಆಕಳು ಸಾಕಲು ಸಹಾಯವಾಗುತ್ತದೆ. ಇದರಿಂದ ಸರ್ಕಾರದ 1 ರೂಪಾಯಿ ನಷ್ಟವಾಗುವುದಿಲ್ಲ. ವಿದೇಶಗಳಿಂದ ಯೂರಿಯಾ ಗೊಬ್ಬರಕ್ಕೆ ವರ್ಷಕ್ಕೆ 48,000 ಕೋಟಿ ಸರ್ಕಾರ ಸಬ್ಸಿಡಿ ನೀಡುತ್ತದೆ. ಅದೇ ಹಣವನ್ನ ಜೋಡೆತ್ತಿಗೆ ಗ್ಯಾರಂಟಿ ರೂಪದಲ್ಲಿ ನೀಡಿದರೆ ರೈತರಿಗೆ ನೆರವು ಆಗುತ್ತದೆ. ಸರ್ಕಾರದ ಖಜಾನೆಯ ಹಣ ಉಳಿಯುತ್ತದೆ ಎಂದರು. ಜೋಡೆತ್ತಿನ ಕೃಷಿಗೆ ಉತ್ತೇಜನ ಕೊಡೋದಕ್ಕೆ 1 ಎತ್ತಿಗೆ 1,000 ರೂಪಾಯಿ, ಯಾಕ್ರಿ 1 ಎತ್ತಿಗೆ 1,000 ರೂಪಾಯಿ, 1 ಆಕಳಿಗೆ 1,000 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಕ್ಕಂಥದ್ದು. ಹೆಂಗ್ ಕೊಡ್ತಾರೆ? ಗ್ಯಾರಂಟಿ. ಅದಕ್ಕೆ ಗ್ಯಾರಂಟಿ ಕೊಡ್ಬೇಕು, ಇದಕ್ಕೆ ಗ್ಯಾರಂಟಿ ಕೊಡ್ಬೇಕು. ಜೋಡೆತ್ತಿನ ಕೃಷಿ ಮಾಡುವ ಕೃಷಿಕನಿಗೆ 2,000 ರೂಪಾಯಿ ಗ್ಯಾರಂಟಿ. ಜೋಡ ಹಸುಗಳನ್ನು ಸಾಕ್ತಕ್ಕಂಥ ಮಹಿಳೆಗೆ 2,000 ರೂಪಾಯಿ ಗ್ಯಾರಂಟಿ. ಇದನ್ನ ಈ ಯೋಜನೆಗಳು ಜಾರಿಗೆ ಬರ್ಬೇಕು ಬರುವ ಹೇಳಿ ಬರ್ಬೇಕು ಅನ್ನೋದು ಜೋರಾಗಿ ಚಪ್ಪಾಳೆ ಬರ್ರಿ. ಅವಾಗ ರೈತನಿಗೆ ಹಸುಗಳನ್ನು ಸಾಕೋದಕ್ಕೆ ಶಕ್ತಿ ಬರುತ್ತೆ ಇಲ್ವಾ? ಇದು ಬಂತು ಅಂತ ರೈತನಿಗೆ ಎತ್ತುಗಳನ್ನು ಸಾಕೋದಕ್ಕೆ ಶಕ್ತಿ ಬರುತ್ತೆ. ಹೇಗ್ ಮಾಡ್ಬೋದು ಇದನ್ನ? ಸರ್ಕಾರದ ಖಜಾನೆಗೆ 1 ರೂಪಾಯಿ ನಷ್ಟ ಆಗದಂಗೆ ಮಾಡ್ಬೋದು. ಹೇಗೆ? ಯೂರಿಯಾ ಗೊಬ್ಬರ ಖರೀದಿ ಮಾಡಕ್ಕೆ, DAP ಖರೀದಿ ಮಾಡಿ. ಯೂರಿಯಾ ಗೊಬ್ಬರ ಈಗ ನೀವು ತಗೋತೀವಲ್ಲ 250 ರೂಪಾಯಿ 300 ರೂಪಾಯಿ ಸಿಗುತ್ತಲ್ಲ, ಅದು ಬೆಲೆ ಎಷ್ಟು ಗೊತ್ತಂದ್ರೆ 3,000 ರೂಪಾಯಿ. ಸರ್ಕಾರ 75% ಸಬ್ಸಿಡಿ ಕೊಡ್ತೈತೆ ಅದ್ರ ಮೇಲೆ. ಹೊರದೇಶದಿಂದ ತರಿಸ್ತೀವಿ, ಅದಕ್ಕೆ 3,000 ರೂಪಾಯಿ ಬೀಳುತ್ತೆ ಒಂದು ಪ್ಯಾಕೆಟ್ಗೆ. ನಮ್ಮ ರೈತರಿಗೆ 250 ರೂಪಾಯಿ ಕೊಡ್ತೀವಿ. ಹೀಗೆ 1 ವರ್ಷಕ್ಕೆ 48,000 ಕೋಟಿ ಸಬ್ಸಿಡಿ ಯಾರಿಗೆ ಕೊಡ್ತೀವಿ? ಗೊಬ್ಬರ ತಯಾರು ಮಾಡೋ ಫ್ಯಾಕ್ಟರಿ ಕೊಡ್ತೀವಿ. ಎಲ್ಲರ ಫ್ಯಾಕ್ಟರಿ ರಷ್ಯಾದಾಗ ಅದಾವು, ಜರ್ಮನ್ಯಾಗ ಅದಾವು, ಅವ್ರಿಗೆ ಕೊಡ್ತೀವಿ. ಅದೇ 48,000 ಕೋಟಿನ ಜೋಡೆತ್ತಿಗೆ 2,000 ರೂಪಾಯಿ, ಜೋಡ ಹಸುಗಳಿಗೆ 2,000 ರೂಪಾಯಿ, ಆ 48,000 ಕೋಟಿ ಹಣವನ್ನ ಗ್ಯಾರಂಟಿ ರೂಪದಲ್ಲಿ ರೈತನಿಗೆ ಕೊಟ್ರೆ ರೈತನ ಬದುಕು ಬದಲಾವಣೆ ಆಗ್ತದೆ. ದೇಶಕ್ಕೆ 48,000 ಕೋಟಿ ಉಳಿತವೆ. ಉಳಿತದಿಲ್ಲ, ಖಜಾನೆ ಹಣ ಖರ್ಚು ಮಾಡೋದಲ್ಲ, ದೇಶಕ್ಕೆ ಹಣ ಉಳಿಸ್ಬೇಕು. 48,000 ಕೋಟಿ ಹೊರಗಿನವ್ರು ಏನ್ ಕೊಡ್ತೀರಿ ಅದನ್ನು ಉಳಿಸ್ರಿ, ನಮ್ಮ ರೈತರಿಗೆ ಕೊಡಿಸ್ರಿ, ರೈತರನ್ನ ಬೆಂಬಲಿಸಿ ದೇಶವನ್ನ ಉಳಿಸಿ ಅನ್ನುವಂತ ಘೋಷಣೆ ಇವತ್ತಿಂದ ಪ್ರಾರಂಭ ಮಾಡ್ತಾರೆ. 2,000 ರೂಪಾಯಿ ತಗೊಂಡು ಮತ್ತೊಂದು ಮಾಡೋದು ಇದರಲ್ಲಿ ನಮ್ಗೆಲ್ಲರಿಗೂ
ಪ್ರತಿಯೊಬ್ಬರಿಗೂ ಬಯೋಮೆಟ್ರಿಕ್ ಸಿಸ್ಟಮ್ ಐತಂದ್ರೆ ಹೆಂಗ ಒಬ್ಬನ ಬಯೋಮೆಟ್ರಿಕ್ ಇನ್ನೊಂದು ಬಯೋಮೆಟ್ರಿಕ್ ಹೆಂಗ್ ಬದಲಾವಣೆ ಐತೋ ಹಂಗ ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ, ಒಂದು ಎತ್ತಿನಿಂದ ಇನ್ನೊಂದು ಎತ್ತಿಗೆ ಬಯೋಮೆಟ್ರಿಕ್ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇದೆ. ದುಡ್ಡು ತಪ್ಪಿಸ್ಲಿಕ್ಕೆ ಅವಕಾಶ. ಇದನ್ನ ಈಗಾಗಲೇ ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರು ಒಂದು ಹಸುವಿಗೆ 900 ರೂಪಾಯಿ ಕೊಡ್ತಕ್ಕಂತ ಪ್ರತಿ ತಿಂಗಳು ಯೋಜನೆಯನ್ನು ಜಾರಿಗೆ ತಂದಿದೆ. ಅರ್ಥ ಇದೆ ನಿಮ್ಗೆ? ಈಗಾಗಲೇ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಸರ್ಕಾರ ಒಂದು ಹಸು ಸಾಕಾಣಿಕೆ 900 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಜಾರಿಗೆ ತಂದಿದೆ. ಹಳೆಯ ಕೃಷಿ ಪದ್ಧತಿ ಪುನಃ ಇಂದು ತರಬೇಕಾಗಿದೆ. ಇದಕ್ಕೆ ಸರ್ಕಾರ, ಕೃಷಿ ವಿಜ್ಞಾನಿಗಳು, ಸಮುದಾಯ ಕೈ ಜೋಡಿಸಬೇಕು. ರೈತರು ಮಿಶ್ರ ಬೆಳೆ, ಕೋಳಿ ಸಾಗಾಣಿಕೆ, ತೆಂಗಿನ ಮರ, ಕಬ್ಬಿನ ಬೆಳೆಯ ನಡುವೆ ಮೆಕ್ಕೆಜೋಳ, ಹಸು ಸಾಗಾಣಿಕೆ ಮಾಡುವುದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಆದಾಯ ಸಿಗುತ್ತದೆ. ನಮ್ಮ ಕೃಷಿ ಆಧಾರಿತ ಭಾರತವನ್ನ ಮೊಘಲರು, ಬ್ರಿಟಿಷರು ದಾಳಿ ಮಾಡಿ ಕೃಷಿ ಮೂಲವನ್ನ ನಾಶ ಮಾಡಿದರು. ಇಂದಿನ ಕೃಷಿ ಮಣ್ಣಿನಲ್ಲಿ ಸತ್ವವಿಲ್ಲ. ಯಥೇಚ್ಛ ರಾಸಾಯನಿಕ ಗೊಬ್ಬರದ ಪರಿಣಾಮದಿಂದ ಭೂಮಿ ನೀರು ಹೀರಿಕೊಳ್ಳುವ ಶಕ್ತಿಯನ್ನ ಕಳೆದುಕೊಂಡಿದೆ. ರೈತರು ಸಾವಯವ ಕೃಷಿಯನ್ನ ಮರೆತಿದ್ದಾರೆ. ರೈತರಾದವರು ಕಟ್ಟೆಯ ಮೇಲೆ ಕುಳಿತು ಕತೆ ಹೇಳುವುದನ್ನ ಬಿಡಬೇಕು. ರಾತ್ರಿ ಡಾಬಾಗೆ ಹೋಗಬಾರದು. ಆಲ್ಕೋಹಾಲ್ ಬಿಟ್ಟು ಹಾಲು ಕುಡಿಯಬೇಕು ಎಂದರು. 2,000 ಮರದ ಎಂಟಾಯ್ತ್ರಿ, 1,40,000 ಇನ್ನು 40,000 ಎಷ್ಟಾತ್ರಿ? 2 ಲಕ್ಷ ರೂಪಾಯಿ ಕಬ್ಬ ಆತ, 75 ರೂಪಾಯಿ ಮೆಕ್ಕೆಜೋಳ ಆತ, ಮತ್ತು ತುಪ್ಪ 1 ಕೆಜಿ ತುಪ್ಪ ಬರ್ತದೆ. 15 ದಿವಸಕ್ಕೆ 1 ಕೆಜಿ ತುಪ್ಪ ಅಂತೀನಿ. ನೀವು ಹಾಲು ಪಾಲು ಎಲ್ಲ ಮಾಡಿ ಬೇಡ, ಕಿರಿಕಿರಿ ಬೇಡ. ತಿಂಗಳಿಗೆ 1 ಕೆಜಿ ತುಪ್ಪ ಮಾಡ್ತಾರೆ. 12 ತಿಂಗಳಿಗೆ 12 ಕೆಜಿ ತುಪ್ಪ. 1 ಕೆಜಿ ತುಪ್ಪ ಏನಿದ್ರೆ ಆಕಳು ತುಪ್ಪ 4,000 ಬೇಡ, 3,000 ರೂಪಾಯಿ ಅಂತ ಕೊಡಿ. ಎಷ್ಟಾಗ್ತದೆ? 12 33,000 ಆಯ್ತು. ಅದು ಮ್ಯಾಲೆ ಚೈನ್ ಮಾಡಕ್ಕೆ ಬರ್ತಿಲ್ಲ. 2 ಸೇರಿಟ್ಟ ಕಬ್ಬು ಮತ್ತು ಮೆಕ್ಕೆಜೋಳ ಎಷ್ಟಾಗ್ತದೆ? 75,000, 1 2,75,000. ಇದೊಂದು 30,000 ಇಟ್ಕೊಂಡು ಎಲ್ಲ ಸೇರಿ 3 ಲಕ್ಷ. ಮತ್ತು ಕೋಳಿ ದಿನಕ್ಕೆ 8 ಕೋಳಿ ಕೊಡುತ್ತೆ. 100 ಕೋಳಿ ಸಾಕಿಲ್ಲ ಅಂತ ಇಟ್ಕೊಳ್ಳಿ. ದಿನಕ್ಕೆ 8 ತತ್ತಿ ಬಂತು, 50 ತತ್ತಿ ಇಡ್ತಾರೆ. 5 ರೂಪಾಯಿ ಒಂದು ತತ್ತಿ ಏನಾಯ್ತು? 5 ಎಣ್ಣೆ 25, 250 ರೂಪಾಯಿ. ಮತ್ತೆ ಒಂದು ಆಳಿನ ಪಗಾರ ಹೋಗ್ತದೆ. ಮತ್ತೆ ಇನ್ನೇನು ಉಳಿತು? ಆಕಳು ಹೊಟ್ಟೆಲ್ಲ ಚೇರ್ ಬಂಗಾರ. ಹೌದು, ಆಕಳ ಅದು ಒಂದು ಕರು ಹಾಕ್ತಿಲ್ಲ, 1 ವರ್ಷಕ್ಕೆ 2 ವರ್ಷಕ್ಕೆ ಡಬಲ್ ಆಗುತ್ತಿಲ್ಲ. 1 ಲಕ್ಷ ರೂಪಾಯಿ ಆಕಳ ತಂದ್ರೆ 50,000 ರೂಪಾಯಿ ಆಕಳ ತಂದ್ರೆ ತಿಳ್ಕೊಡಿ. 2 ವರ್ಷಕ್ಕೆ ಡಬಲ್ ಆಗ್ತಿಲ್ಲ. ಕಟ್ಟೆಗಾರ ಕುತ್ಕೊಂಡು ಕತೆ ಹೇಳೋದನ್ನು ಬಿಡ್ಬೇಕು. ಕಟ್ಟೆ ಮಾಡಿ ಕುತ್ಕೊಂಡು ಕತೆ ಹೇಳೋದನ್ನು ಬಿಡ್ಬೇಕು. ರಾತ್ರಿ ಆತಂದ್ರೆ ಡಾಬಾಕ್ ಹೋಗೋದು ನಿಲ್ಲಿಸ್ಬೇಕು. ಆಲ್ಕೋಹಾಲ್ ಕುಡಿಯೋದ್ರ ಬಂದು ಹಾಲು ಕುಡಿಯೋ ಮಕ್ಕಳಾಗಬೇಕು. ಅವಾಗ ನೋಡ್ರಿ ಬದಲಾವಣೆ. ಯಾರಿಗೋ ಬೇಕು ಕುತ್ಕೊಂಡ್ರೆ ಏನು ಪ್ರಯೋಜನ? ಈಗ ನಿಮ್ಮ ನೆಲಕ್ಕೆ ತಂದ ಗೊತ್ತಂದ್ರೆ ರೈತರನ್ನ ಇನ್ನೊಂದು ಸ್ವಲ್ಪ ದಿವಸ ಆಗಿ ತಪ್ಪು ತಿಳ್ಕೊಬಾಗಿ ನಿಮ್ಮ ಗತಿ ದೇವರೇ. ಆಡಳಿತ ನಡೆಸುವ ನಮ್ಮಂತ ರಾಜಕಾರಣಿಗಳು ನಿಮ್ಮ ರೈತರನ್ನ ಎಲ್ಲಿಗೆ ಮೂಲಿಗಿಡ್ಬೇಕು ಇಟ್ಟು ಬಿಡಿ. ಮೊದಲೊಂದು ಹೆಣ್ಮಕ್ಳು ಬರ್ತಿದ್ರು ಹೊರಗೆ ಕೂಲಿಗೆ. ಈಗ ಹೆಣ್ಮಕ್ಳು ಬರೋದಾಗ ಮಾಡಿದ್ವಿ. ಹೌದಲ್ಲ? ಅವರು ಬರಂಗಿಲ್ಲ. ಬಸ್ ಫ್ರೀ, ಜೊತೆಗೆ 2,000 ರೂಪಾಯಿ. ಯಾಕೆ ಬರ್ತಾರೆ? ಏನ್ ಕೆಲ್ಸ? ಜಾಸ್ತಿ ಮಾತಾಡಿದ್ರೆ ಎಲ್ಲಾನು ಫ್ರೀ ಕೊಟ್ಟು ನಮ್ಮ ಪರಿಸ್ಥಿತಿ ಏನ್ ತಂದ್ಬಿಟ್ಟಿವಿ ಅಂದ್ರೆ ನಾವು ದುಡ್ಯಾಕ ಯಾರು ಸಿಗ್ತಾನೆ ಇಲ್ಲ. ಯಾರು ಸಿಗ್ತಾರೆ ದುಡ್ಯಾಕ? ನಾನಾ ನಂದ 16 ಎಕರೆ ಐತಿ, ಕಂಪೌಂಡ್ ಹಾಕಿನಿ, ಎಲ್ಲ ಹಾಕಿನಿ. ಏನಾದ್ರು ಮಾಡ್ಬೇಕಂತೀನಿ, ಒಬ್ಬ ಹೊರ ಸಿಗ್ತಾ ಇಲ್ಲ. ದೇಶದಲ್ಲಿ ಅದೇ ನಮ್ಮ ಪೂರ್ವಜರ ಪದ್ಧತಿ ಇದೆಯಲ್ಲ, ಅದನ್ನು ವಾಪಸ್ ತರಬೇಕಾಗಿದೆ. ವಾಪಸ್ ತರಬೇಕಾಗಿದ್ರೆ ಜನಸಮುದಾಯ, ಸರ್ಕಾರಗಳು, ವಿಜ್ಞಾನಿಗಳು ಎಲ್ಲರೂ ಕೈ ಜೋಡಿಸ್ಬೇಕು. ಒಬ್ಬರ ಕೈ ಜೋಡಿಸಿದ್ರೆ ಆಗುದಿಲ್ಲ. ನಮ್ಮ ಜನ ವಾಪಸ್ಸು ಹಳೆಯ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ತಯಾರಾಗಬೇಕು. ಸರ್ಕಾರಗಳು ಬೆಂಬಲವನ್ನು ನಿಂತ್ಕೋಬೇಕು. ವಿಜ್ಞಾನಿಗಳು ಜನಜಾಗೃತಿಯನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಕೃಷಿ ಸಂಶೋಧನೆಗಳು ರೈತರ ಮನೆಗೆ ಬರಬೇಕು. ಅವಾಗ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ.
ಮಣ್ಣು ಕೈಯಾಗಿ ತಗೊಂಡು ಹಿಂಗ್ ಹಿಡಿದ್ರೆ ಸ್ಪಂಜ್ ಇದ್ದಂಗಿರ್ಬೇಕದು. ಇಷ್ಟು ಮಣ್ಣು ಹಿಂಗ್ ಹಿಡಿ ಮಣ್ಣು ಹಿಂಗ್ ತಗೊಂಡ ಹಿಂಗ್ ಒತ್ತಿದ್ರೆ ಮುದುಡೆ ಆಗ್ಬೇಕು. ಅದು ನಿಜವಾದಂತ ಮಣ್ಣು, ಅದು ಒಳ್ಳೆಯ ಮಣ್ಣು ಅಂತ. ಬೇಕಾದ್ರೆ ಹೋಗಿ ನಾವು ಹೊಲ್ದಾಗ ಹಿಡೀರಿ ಮಣ್ಣ ಹಿಂಗ್ ಹಿಡಿದ್ರೆ ಹಿಂಗ್ ಬಿಡ್ರಿ ಬಿದ್ದೋಗ್ಬೇಕಲ್ಲ ಉದುರು. ಯಾಕಂದ್ರೆ ಅದರೊಳಗ ಏನು ನಿಮ್ಮ ಪೌಷ್ಟಿಕಾಂಶಗಳನ್ನ ನೀರನ್ನ ಹಿಡಿದುಕೊಳ್ತಕ್ಕಂಥ ಶಕ್ತಿ ಉಂಟು. ಇಷ್ಟು ಬಿಸಿಲು ತೊದಲಿ ಬರಗಾಲ ತೊದಲ್ ಒಂದು ದಪ್ಪ ಅಂತ ಅರ್ಧ ತಾಸು ಮಳೆ ಹೊಡೆದ್ಬಿಡ್ಲಿ ಹಾಳು ತುಂಬ ಹೇಕತ್ತಾವು ಭೂಮಿ ಒಳಗೆ ಒಂದು ಮನೆ ನೀರು ಹೆಂಗ್ ಕೂಡ. ಯಾಕಂದ್ರೆ ಭೂಮಿಯಲ್ಲಿ ನಿಂದುಕೊಳ್ತಕ್ಕಂಥ ಶಕ್ತಿನ ಭೂಮಿ ಕಳ್ಕೊಂಡ್ಬಿಟ್ಟಿದೆ. ಕಾರಣ ಏನಂದ್ರೆ ನಾವು ಅದಕ್ಕೆ ಹಾಕ್ತಕ್ಕಂಥ ಗೊಬ್ಬರ ಏನಿದೆ ಅದನ್ನ ಹಿಡ್ಕೊಳ್ತಕ್ಕಂಥ ಶಕ್ತಿ ಏನಿದೆ. ಹಂಡಿ ಗೊಬ್ಬರ ಹಾಕ್ತಿದ್ವಿ, ಕುಳ್ಳು ಹೆಂಗಿರುತ್ತ ಸ್ಪಂಜ್ ಹೋದಲ್ಲ, ಹಂಡಿ ಸ್ಪಂಜ್ ಹೋದಲ್ಲಿ ಬೇಕಾದ್ರೆ ಕುಳ್ಳು ಮಾಡಿ ಕುಳ್ಳು ಹಗರಿರ್ತದ ವಾದ್ಯರ್ತದ. ಕುಳ್ಳಿನ ಮೇಲೆ ನೀರು ಹಾಕಿವಿ, ಎಷ್ಟು ಹಿಡ್ಕೋತದ ನೀರು ನೋಡ್ರಿ. ಒಂದು ಕುಳ್ಳಿನ ಮೇಲೆ ಒಂದು ಗಿಂಡಿ ನೀರು ಹಾಕ್ರಿ, ಒಂದು ಹನಿ ಹೊರಗೆ ಬರಂಗಿಲ್ಲ, ನೀರೆಲ್ಲ ಹಿಡ್ಕೊಂಡ್ಬಿಡ್ತದ. ಆದ್ರೆ ಇವತ್ತು ಆ ಸಂಪೂರ್ಣವಾದಂತ ಕೃಷಿ ಪದ್ಧತಿಯನ್ನು ಹಾಳಾಗಿ ಮಾಡಿರೋದನ್ನ ನಾವು ಇವತ್ತು ಭೂಮಿ ಹೊರಗೋಗುತ್ತೆ. ಇನ್ನೊಂದು ಸಮಶೀತೋಷ್ಣ ವಲಯ, ಅದು ಭಾರತ. ಇಡೀ ವಿಶ್ವದಲ್ಲಿ ಅತ್ಯಂತ ಪುಣ್ಯ ಭೂಮಿ, ಪವಿತ್ರ ಭೂಮಿ ಜಗತ್ತಿನಲ್ಲಿ ಭಗವಂತ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ನಮಗೆ ಕೊಟ್ಟಾಗ ಅದು ಭಾರತ. ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಮಾತನಾಡಿ, ಕೃಷಿಯಲ್ಲಿ ಕಳೆದ ಹಲವು ದಶಕಗಳಲ್ಲಿ ಬಹಳ ಬದಲಾವಣೆಯಾಗಿದೆ. ಪ್ರತಿ ರೈತನ ಮನೆಯಲ್ಲಿ ಹಸು, ಆಕಳು, ಎಮ್ಮೆಗಳು ಇರುತ್ತಿದ್ದವು. ಹಸು ಇಲ್ಲದ ರೈತರಿಗೆ ಬೆಲೆ ಇರುತ್ತಿರಲಿಲ್ಲ. ಈಗ ಎಲ್ಲ ರೈತರ ಮನೆಯಲ್ಲಿ ಹಸುಗಳು ಕಾಣೆಯಾಗಿವೆ. ದುಡಿಯುವ ಕೈ ಕಡಿಮೆಯಾಗಿವೆ. ವಿದ್ಯಾವಂತರು ಕೃಷಿಯತ್ತ ಮುಖ ಮಾಡುತ್ತಿಲ್ಲ. ಒಕ್ಕಲುತನ ಕೀಳಿರ್ಮೆ ಎಂದು ಭಾವಿಸಿದ್ದಾರೆ. ಅಷ್ಟಾವರಣದಲ್ಲಿ ವ್ಯವಸಾಯ ಮಾಡುವವರು ಶೂದ್ರರೆಂದು ಕರೆದಿದ್ದರು. ಮತ್ತೆ ಮರಳಿ ಅದೇ ಬಂತು ಏನೋ ಅನಿಸುತ್ತಿದೆ. ಒಂದು ಜೋಡೆತ್ತು ಪಾಲನೆ ಮಾಡಲು ಕೂಲಿ ಆಳು ಬೇಕು. ಇದು ಜನರಿಗೆ ಭಾರವಾಗಲು ಶುರುವಾಯಿತು. ಸಾಫ್ಟ್ವೇರ್ ಇಂಜಿನಿಯರ್ ವರ್ಷಕ್ಕೆ 4 ಲಕ್ಷ ದುಡಿದರೆ 2 ಎಕರೆಯಲ್ಲಿ ದ್ರಾಕ್ಷಿ ಬೆಳೆದ ರೈತ 10 ಲಕ್ಷ ರೂಪಾಯಿ ದುಡಿಯಬಹುದಾಗಿದೆ. ಎತ್ತಿನಿಂದ ಉಳುಮೆ ಮಾಡಿದರೆ ಸಗಣಿ ಗೊಬ್ಬರದಿಂದ ಭೂಮಿ ಫಲವತ್ತಾಗುತ್ತದೆ. ಬೆಳೆಗಳಿಗೆ ರೋಗ ಕಡಿಮೆ. ವಿಜ್ಞಾನ ಇದನ್ನೇ ಈಗ ಹೇಳುತ್ತಿದೆ. ಹಳ್ಳದಲ್ಲಿ ಉಸುಗು ಹೊಡೆದ ಪರಿಣಾಮವಾಗಿ ನೀರು ಸಂಗ್ರಹ ಸಾಧ್ಯವಿಲ್ಲವೆಂದರು. ಇಷ್ಟು ಬದಲಾವಣೆ ಆಗುತ್ತೆ ಅನ್ನುವಂಥ ಕಲ್ಪನೆ ನಮಗಿರಲಿಲ್ಲ. ಪ್ರತಿಯೊಬ್ಬ ರೈತರ ಮನೆಯಲ್ಲಿ ಕೂಡ ಹಸುಗಳು ಇರ್ತಿದ್ವು, ಎತ್ತುಗಳು ಇರ್ತಿದ್ವು. ಪ್ರತಿಯೊಬ್ಬ ರೈತನ ಮನೆ, ರೈತ ಇರ್ಲಾರ್ದವ್ರ ಮನೆಯಲ್ಲಿ ಕೂಡ ಇರ್ತಿತ್ತು. ಕ್ರಮೇಣ ಇವತ್ತು ಯಾರ ಮನೆಯಲ್ಲಿ ಅಂದ್ರೆ ಕೆಲವು ಜನರ ಮನೆಯಲ್ಲಿ ನಾವು ಎತ್ತುಗಳನ್ನು ನೋಡ್ತೀವಿ, ಆಕಳುಗಳನ್ನು ನೋಡ್ತೀವಿ. ಯಾಕಿದು ಆಯ್ತು ಅನ್ನೋದ್ರ ಕಡೆ ಒಂದ್ ಕಡೆ ಆಲೋಚನೆ ಮಾಡಿದ್ರೆ, ಇನ್ನೊಂದು ಕಡೆ ಅದರ ದುಷ್ಪರಿಣಾಮ ಬಗ್ಗೆ ಈಗಾಗಲೇ ಸೈಂಟಿಸ್ಟ್ಗಳು ಹೇಳಿದ್ರು. ದುಡಿಯುವ ಕೈ ಕಡಿಮೆ ಆಗಿದ್ದಾವೆ, ಅದು ಮುಖ್ಯ ಕಾರಣ. ಇದು ಒಂದು ರೀತಿಯಾದಂತ ಕ್ರಮೇಣವಾಗಿ ನಮ್ಮ ಸಮಾಜದಲ್ಲಿ ಒಕ್ಕಲ್ತನ ಮಾಡೋದಂದ್ರೆ ಒಂದು ಕೆಳಮಟ್ಟದ ಕೆಲಸ ಅನ್ನುವಂಥದ್ದು. ಹಿಂದೆ ಏನು ಇರುವಂಥದ್ರಲ್ಲಿ ಕೂಡ ಹಾಗೆ ಅಷ್ಟಾವರಣ ಪದ್ಧತಿಯಲ್ಲಿ ಕೂಡ ವ್ಯವಸಾಯ ಮಾಡುವ ಶೂದ್ರ ಅಂತ ಕರೆದಿದ್ರು. ಅದು ಕ್ರಮೇಣವಾಗಿ ಮತ್ತೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಬಂತೇನಪ್ಪಾ ಅನ್ನುವಂಥದ್ದು ಒಮ್ಮೊಮ್ಮೆ ನಮಗೆ ಚಿಂತನೆಗಳು ಮಾಡ್ತೀವಿ. ಯಾರ ಮನೆಯಲ್ಲಿ 8 ಎತ್ತಿದ್ದು, 10 ಎತ್ತಿದ್ದು, 12 ಎತ್ತಿದ್ದು, ದೊಡ್ಡ ಅವ್ರ ಮನೆಯಲ್ಲೆಲ್ಲ ಬಹಳಷ್ಟು ಇರ್ತಿತ್ತು. ನಮ್ಮ ಮನೆಯಲ್ಲಿ 64 ಎತ್ತಿದ್ದು ಒಂದು ಕಾಲಕ್ಕೆ. ಪಾಲನೆ ಮಾಡಬೇಕಾದ್ರೆ 1 ಜೋಡಿ ಎತ್ತು, 2 ಜೋಡಿ ಎತ್ತು ಪಾಲನೆ ಒಬ್ಬ
ಅದಕ್ಕೆ ಕೂಲಿ ಆಳಬೇಕು, ವ್ಯವಸಾಯ ಮಾಡ್ತಕ್ಕಂಥ ಒಕ್ಕಲಿಗೆ ಬೇಕು ಒಬ್ಬ. ಇದು ಜನಕ್ಕೆ ಬಹಳ ಭಾರ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ನಮ್ಮ ಹುಡುಗರ ಹೇಳಿರಲಿಲ್ಲ, ಹಿಂಡಿ ಸೆಗಣಿ ಮುಟ್ಟಕ್ಕಾಗೋದು, ಇನ್ಯಾರು ಮಾಡ್ಯಾರ ಹೋಗು ಅಂತ ಕೇಳಕ್ಕೆ ಏನಪ್ಪಾ ಅಂದ್ರೆ ಕೆಳಮಟ್ಟದ ಕೆಲಸ ಇದೆ ಮಾಡೋರಿಗೆ ನಾನು ಒಂದೊಂದ್ ಸಂದರ್ಭದಾಗ ಆಲೋಚನೆ ಮಾಡ್ತೇನೆ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೋಗಿ ಕೆಲವರು ನೌಕರಿ ಸೇರ್ತಾರೆ. ಪ್ರಥಮವಾಗಿ ಅವರಿಗೆ ಸಿಗುವುದು ಎಷ್ಟಪ್ಪ? 40,000 ಸಿಕ್ಕರು ಅವರಿಗೆ ಎಷ್ಟಾಯ್ತು? 4 ಲಕ್ಷ 5 ಲಕ್ಷ ರೂಪಾಯಿ. 2 ಎಕರೆ ದ್ರಾಕ್ಷಿ ತೋಟದಲ್ಲಿ ಕಷ್ಟಪಟ್ಟರೆ ಅವ್ರು 10 ಲಕ್ಷ ರೂಪಾಯಿ ತಗೊಳ್ತಾರೆ. ನಿಮ್ ಸಾಫ್ಟ್ವೇರ್ ಓದಿ ಮಾಡಿದ್ದು ಎಲ್ಲಿ ಬಂತು? ಒಬ್ಬ ಕಲಿಲಾರದ ರೈತ 10 ಲಕ್ಷ ರೂಪಾಯಿ ಉತ್ಪಾದನೆ ತಗೋಬಹುದು, ಅದು ಆಲೋಚನೆ ಬರೋದಿಲ್ಲ ನಮ್ಮಲ್ಲಿ. ಹೀಗೆ ಬಹಳ ನಾನಾಕಾರಣ, ನಮ್ಮ ಸಾಮಾಜಿಕವಾದಂತ ಬದಲಾವಣೆ ಕೂಡ ಇದಕ್ಕೆ ಕಾರಣಗಳಿವೆ. ಆ ಎತ್ತಿನಿಂದ ನೀವು ನಿಮ್ಮ ಉಳುಮೆಯನ್ನು ಮಾಡ್ತೀರಿ, ಭೂಮಿಯನ್ನು ಉಳುಮೆ ಮಾಡ್ತೀರಿ. ಆ ಎತ್ತಿನ ಸೆಗಣಿಯಿಂದ ನಿಮ್ಮ ಭೂಮಿಗೆ ಹಾಕಿದರೆ, ಫಲವತ್ತಾದಂತಹ ಗೊಬ್ಬರವನ್ನು ಹಾಕಿದ್ರೆ ನಿಮ್ಮ ಭೂಮಿ ಕೆಡೋದಿಲ್ಲ. ನಿಮ್ಮ ಭೂಮಿ 3 ರಿಂದ 4 ವರ್ಷ ಸತತವಾಗಿ ಬೆಳೀತಕ್ಕಂಥದ್ದಾಗುತ್ತೆ. ಮತ್ತು ಬೆಳೆಗಳಿಗೆ ರೋಗಗಳು ಕಡಿಮೆ ಆಗ್ತವೆ ಅನ್ನುವಂಥ ಉದ್ದೇಶ ಅವ್ರು ಹೇಳ್ತಕ್ಕಂಥದ್ದು. ಇವತ್ತು ಮತ್ತೆ ವಿಜ್ಞಾನ ಅದೇ ಹೇಳಲಿಕ್ಕೆ ಪ್ರಾರಂಭ. ಹಳದ ಉಸುಗೆಲ್ಲ ಹೊಡೆದ್ಬಿಟ್ಟಿವಿ, ಹಳದ ಉಸುಗ ಕಾರ್ಯ ಮಾಡಿದ್ದೀವಿ. ಎಲ್ಲಿಯೂ ಯಾವ ಹಳದಾಗ ಉಸುಗಿಲ್ಲ. ಉಸುಗೆ ಇಲ್ಲ ಅಂದ್ರೆ ನೀರ್ ಹೇಗೆ ಸಂಗ್ರಹ ಆಗ್ಲಿಕ್ಕೆ ಸಾಧ್ಯ? ಅಲ್ಲೇ ಭೂಮಿ ಒಳಗೆ ಹೋಗಕ್ಕೆ ಹೆಂಗೆ ಸಾಧ್ಯ? ನೀರು ಭೂಮಿ ಒಳಗೆ ನೀರು ಹೋಗ್ಲಿಕ್ಕೆ ಸಾಧ್ಯ? ಅಲ್ಲಿ ಹಾಪ್ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಉಸುಗ್ ಹೋದ ಮೇಲೆ ಮಣ್ಣು ಉಳಿತು, ಮಣ್ಣಿದ್ದ ಮೇಲೆ ಹಾಪ್ ಪ್ರಾರಂಭ, ವೀಡ್ಸ್ ಅಂತೀವಲ್ಲ ಪ್ರಾರಂಭ. ಅದು ಎತ್ತರಕ್ಕೆ ಇಷ್ಟು ಎತ್ತರ ಬೆಳಿತದೆ. ಒಂದು ದೊಡ್ಡ ಮಳೆ ಹೊಡಿತು, ಅಕಾಲಿಕ ಮಳೆ ಆಗ್ತದೆ. ನಮ್ಮಲ್ಲಿ ಮೊದ್ಲೇ ಮಳೆ ಅಂದ್ರೆ ಸಿಡ್ಲು ಗುಡುಗಿನಿಂದ ಪ್ರಾರಂಭ ಆಗ್ತದೆ, ಹೌದಿಲ್ಲ? ಸಿಡ್ಲು ಗುಡುಗಿನಿಂದ ಮಳೆ ಪ್ರಾರಂಭ ಆದಾಗ ರಬ್ಬಸದಿಂದ ಬಂದಂತ ನೀರ್ ಏನ್ ಮಾಡ್ತೈತೆ? ಅದನ್ನ ತಡಿತೈತಿ ಇದು ಹಾಪ್. ಈ ಹಾಪ್ ಅದನ್ನ ತಡದಾಗ ಏನ್ ಮಾಡ್ತೈತೆ? ನಮ್ಮ ಹೊಲದಾಗ ಜಿಗಿ ಹೋಗ್ತೈತೆ ಅದು ನೀರು. ನಮ್ಮ ಹೊಲ ಕೊಡ್ಕೊಂಡು ಹೋಗ್ತಾವ, ಒಟ್ಟು ಉಳಿಯೋದಿಲ್ಲ. ಒಂದು ಒಟ್ಟು ಉಳಿಯೋದಿಲ್ಲ, ಒಂದು ಹೊಲನೂ ಉಳಿಯೋದಿಲ್ಲ, ಮಣ್ಣು ಉಳಿಯೋದಿಲ್ಲ. ಕೆತ್ಕೊಂಡು ಸೀದಾ ತಗೊಂಡು ಮತ್ತೆ ಹೊಳೆಗೆ ಸೇರಿ ಸಮುದ್ರಕ್ಕೆ ಸೇರ್ತದೆ. ಹಿರೋಶಿಮಾ ನಾಗಸಾಕಿ ಯುದ್ಧದ ನಂತರ ಉಳಿದ ರಾಸಾಯನಿಕವನ್ನ ಕೃಷಿ ಬಳಕೆಗೆ ಮಾಡುವ ಮೂಲಕ ದೇಶಾದ್ಯಂತ ಕೆಮಿಕಲ್ಸ್ ಹಾವಳಿ ಆರಂಭವಾಯಿತು. ಶಿವನ ಮುಂದಿನ ನಂದಿ ವ್ಯವಸಾಯದ ಸಂಕೇತವಾಗಿದೆ. ಅದಕ್ಕಾಗಿ ಶಿವನ ಮುಂದೆ ನಂದಿ ಇರುತ್ತದೆ ಎಂದು ಶಾಸಕ ಅಪ್ಪಾಜಿ ನಾಡಗೌಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಅದು ಹೇಗಪ್ಪ ಅಂತಂದ್ರೆ, ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕುವಂತ ಸಂದರ್ಭದಲ್ಲಿ ತಯಾರು ಮಾಡಿದಂತ ಕೆಮಿಕಲ್ಸ್ ಆ ಯುದ್ಧ ನಿಂತು ಹೋದ್ಮೇಲೆ ಅದನ್ನ ಏನ್ ಮಾಡಬೇಕು ಅವ್ರು ಹೇಳ್ತಾರೆ, ಪ್ರಯೋಗ ಮಾಡಿದಾಗ ಹೇಳ್ತಾರೆ. ಅವನ್ ಏನ್ ಮಾಡಿದ್ರು ಅಂದ್ರೆ ಕೃಷಿಗೆ ಸ್ವಲ್ಪ ಉಪಯೋಗ ಮಾಡಿ ನೋಡೋಣ ಅಂತ ಪ್ರಾರಂಭ ಆಯ್ತು. ಅಲ್ಲಿಂದ ಚಾಲು ಆಯ್ತು ನೋಡ್ರಿ. ಇದು ಆರ್ಗ್ಯಾನಿಕ್ ಹೋಗಿ ಇವತ್ತು ಕೆಮಿಕಲ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಹವಳಿ ಏನಪ್ಪಾ ಅಂದ್ರೆ ದೇಶದಾದ್ಯಂತ ಪ್ರಾರಂಭ ಆಗಿದ್ದು ಅಲ್ಲಿಂದ, ಆ ಪರ್ವದ ಕಾಲದಿಂದ ಪ್ರಾರಂಭ. ಅವರು ಹೇಳೋರಿಗೆ ನಂದಿ ಶಿವನ ಮುಂದೆ ಯಾಕಿದೆಯಪ್ಪ ಅಂತಂದ್ರೆ, ನಂದಿ ಅಂದ್ರೆ ವ್ಯವಸಾಯ ಮಾಡ್ತಕ್ಕಂಥವ್ರು. ಶಿವನ ಭಕ್ತರು ಯಾರಿದೀವಲ್ಲ ನಾವೆಲ್ಲರೂ ವ್ಯವಸಾಯ ಮಾಡ್ತಕ್ಕಂಥವ್ರು. ನಾವು ಶ್ರಮಿಕ ಜೀವಿಗಳಾಗಬೇಕು ಅನ್ನೋದಕ್ಕೆ ಸಂಕೇತವಾಗಿ ನಂದಿ ಇರ್ತಕ್ಕಂಥದ್ದು ಶಿವನ ಮುಂದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತೇನೆ. ಕಾರ್ಯಕ್ರಮದ ರೂವಾರಿ ಕೃಷಿ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಬಿರಾದಾರ್, ನೈಸರ್ಗಿಕ ಪಾರಂಪರಿಕ ಕೃಷಿಗೆ ಕರ್ನಾಟಕವೇ ಮೂಲವಾಗಿದೆ. ಸಿರಿಧಾನ್ಯಗಳ ಹಿನ್ನೆಲೆ ನೋಡಿದಾಗ ವಿದೇಶಿ ಆಕ್ರಮಣಕಾರರು ಬ್ರಿಟಿಷರು ನಮ್ಮ ಆಹಾರದ ಪದ್ಧತಿಯನ್ನ ಕೆಡಿಸಿದ್ದಾರೆ. ನಮ್ಮ ಸಂಶೋಧನೆ ಆವಿಷ್ಕಾರದ ನಳಂದ ವಿಶ್ವವಿದ್ಯಾಲಯದಲ್ಲಿ ತುಂಬಲಾರದ ನಷ್ಟವನ್ನ ಜಗತ್ತಿಗೆ ಮಾಡಿದ್ದಾರೆ. ಈಗಿನ ಗೋಧಿ, ಅಕ್ಕಿ ನಮ್ಮ ಆಹಾರದ ಬೆಳೆಯಲ್ಲ. ನಮ್ಮ ಪೂರ್ವಜರು ಹಾಲು, ಹಣ್ಣು, ಗಿಡಮೂಲಿಕೆ, ಕಂದಮೂಲ ಆಹಾರ ಮತ್ತು ವನ ಸಂದರ್ಭದಲ್ಲಿ ಸಿರಿಧಾನ್ಯ ನಮ್ಮ ಆಹಾರವಾಗಿತ್ತು. ಕೃಷಿ ಆಧಾರಿತ ದೇಶದ ಸಂಪತ್ತು ನಾಶ ಮಾಡಲು ಕೃಷಿ ಮೂಲವನ್ನ ವಿದೇಶಿಗರು ಕೆಡಿಸಿದರು.
ರೈತರು ಮಿಶ್ರ ತಳಿ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ರಾಸಾಯನಿಕ ಕೃಷಿ ಕೈಬಿಡಬೇಕು, ಮೂಲ ಕೃಷಿಗೆ ಮರಳಬೇಕು, ಎತ್ತು ಆಧಾರಿತ ಕೃಷಿ ಬರಬೇಕು ಎಂದ ಅವರು ಸರ್ಕಾರ ಪ್ರತಿ ವರ್ಷ ರಾಸಾಯನಿಕ ಗೊಬ್ಬರಕ್ಕೆ 48,000 ಕೋಟಿ ಸಬ್ಸಿಡಿ ನೀಡುವ ಬದಲು ಜೋಡತಿಗೆ ಪ್ರೋತ್ಸಾಹ ಧನವನ್ನ ನೀಡಬೇಕು, ನಶಿಸಿ ಹೋದ ಕೃಷಿ ಮರುಕಳಿಸಲು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಎಂದು ಆಗ್ರಹಿಸಿದರು. ಈಗ 2023 ಇಂಟರ್ನ್ಯಾಷನಲ್ ಮಿಲೆಟ್ ಮಿಷನ್ ಮಾಡಬೇಕಂತ ಸಿರಿ ಅನ್ನ ಮಾಡ್ಬೇಕಂತಂದ್ರು. ಸೊ ಅಲ್ಲಿ ಅವ್ರಿಗೆಲ್ಲ ಅಧಿಕಾರಿಗಳು ಭೇಟಿ ಮಾಡಿಸಿದ್ರು. ಅವಾಗ ನಮ್ಗೆ ಏನ್ ಖುಷಿ ಆಯ್ತಂದ್ರ ಎಲ್ಲ ಮಿಲೆಟ್ ಮಿಷನ್ ಆಯ್ತು, ನಮ್ಮ ಪಾರಂಪರಿಕ ಕೃಷಿ ಆಯ್ತು, ನೈಸರ್ಗಿಕ ಕೃಷಿ ಆಯ್ತು, ಎಲ್ಲ ಕರ್ನಾಟಕ ಶುರುವಾಗಿದ್ದು. ಕರ್ನಾಟಕ ಜಗತ್ತಿಗೆ ಒಂದು ಮಾದರಿ ಕೊಟ್ಟಂತ ರಾಜ್ಯ ಅನಿಸ್ತಾನೆ, ಬಹಳ ಖುಷಿ ಅನಿಸ್ತಾನೆ. ಅವಾಗ ಈಗೆಲ್ಲ ನೀವೆಲ್ಲ ಕೇಳ್ಬೋದು, ಇಂಟರ್ನಲ್ ಇಯರ್ ಆಫ್ ಮಿಲೆಟ್ಸ್ ಬಂತು. ಅದಕ್ಕ ನಮ್ಮ ಸಿರಿಧಾನ್ಯಗಳಿಗೆ ಅವಶ್ಯಕತೆ ಎಷ್ಟು ಗೊತ್ತಾಯ್ತು. ಅವಾಗ ನಾನು ಸಿರಿಧಾನ್ಯಗಳನ್ನ ಹಿಂದ್ಗಡೆ ಅದನ್ನ ವಿಚಾರ ಮಾಡಿದಾಗ ಅವ್ರು ಏನಂದ್ರೆ ನಮ್ದು ಬ್ರಿಟಿಷ್ ಮೈನರ್ ಮಿಲೆಟ್ಸ್ ತೃಣಧಾನ್ಯ ಅಂತ ಹೆಸರು ಕೊಟ್ಟಿದ್ರು. ನಮ್ಮ ಆಹಾರ ಪದ್ಧತಿಯನ್ನು ಕೆಡಿಸಬೇಕಂತ ತಿಳ್ಕೊಂಡು ಅವ್ರು ಏನೇನೋ ಬೇರೆ ಕೊಟ್ಟಿಸಿ ಅದಕ್ಕೆ ತಂದಿಟ್ರು. ಅವಾಗ ನಾನು ಎಲೆಕ್ಸೆಂಡ್ರಿ ಲೈಬ್ರರಿ ಒಳಗ, ಯಾಕಂದ್ರೆ ನಮ್ ಇದ್ದಿದ್ದ ಸಂಸ್ಥೆಯೊಳಗೆ ಎಷ್ಟೋ ಲೈಬ್ರರಿನ ಮುಂಬೈ ಎಲ್ಲ ಸುಟ್ಟಿ ಹಾಕ್ತಾನ. ನಲಂದ ಯೂನಿವರ್ಸಿಟಿ 6 ತಿಂಗಳು ನಮ್ಮ ಪುಸ್ತಕಗಳು ಸುತ್ತ ಅನ್ಕೋತಾ. ಅವಾಗ ಒಬ್ಬ ಇಸ್ಮಾಯಿಲ್ ಅಂತ ಒಬ್ಬ ಗ್ಲೋಬಲ್ ವರ್ಲ್ಡ್ ಫೇಮಸ್ ಅವ್ರು ನಮ್ಗೆ ಅಲ್ಲಿ ಜಿಜಿತಿಗಳು ಭೇಟಿಯಾದಾಗ, ನಿಮ್ಮ ದೇಶದ ಆಹಾರ ಪದ್ಧತಿ ಏನೇರಿ ನಿಂತಿದ್ದಿರಲ್ಲ ನೀವು, ಅಕ್ಕಿ ಮತ್ತು ಗೋಧಿ ಅಲ್ಲಪ್ಪ ಇದೆ ನಿಮ್ದು ಏನ್ರಿ ಅಂತಂದ್ರೆ ಅವ್ರು ನಮ್ಗೆ ಲೆಕ್ಚರ್ ವರ್ಲ್ಡ್ ಲಾರ್ಜೆಸ್ಟ್ ಲೈಬ್ರರಿ. ಅವಾಗ 3 ಸಂಸ್ಥೆಗಳಿದ್ವು ಅಂದ್ರೆ ಜಗತ್ತಿಗೆ ಪ್ರಸಿದ್ಧ. ಒಂದು ನಲಂದ ವಿಶ್ವವಿದ್ಯಾಲಯ, ಮತ್ತೊಂದು ತಕ್ಷಶಿಲ, ಮತ್ತೊಂದು ಅಲೆಕ್ಸಾಂಡ್ರಿ. ಇವು 3 ಟ್ರ್ಯಾಂಗಲ್ ಒಳಗಿದ್ದಾಗ ಅವಾಗ ಯಾವ ಬಾರ್ಡರ್ ಇದ್ದಿದ್ದಿಲ್ಲ, ಒಂದು ಅಖಂಡ ಭಾರತ ಇದ್ದಂಗೆ ಇರ್ತಿತ್ತು. ಅವಾಗ ಇನ್ನೂ ಅಲ್ಲಿ ಹೋದಾಗ ನಾನು ಹಳ್ಳಿಗಳು ಹೋದಾಗ ಗೊತ್ತಾಯ್ತು, ಅಲ್ಲಿ ಏನು ಹಿಂದಂತ ತಿಳ್ಕೊಂಡು ಮುಸ್ಲಿಂ ಹೆಸರುಗಳು ಇರ್ತಿದ್ದು ಕೇಳಿದೆ ನಾನು. ಇಷ್ಟೊಂದು ಅವರು ಇದರಲ್ಲಿ ಲೆಬನಾನ್ ಒಳಗೆ ನಮಗೆ ಮಹಾಭಾರತ ಅದನ್ನು ಹೇಳ್ತಿರ್ತಾರೆ. ಅಲ್ಲಿ ದೊಡ್ಡ ಲೆಬನಾನ್ ದೊಡ್ಡ ದೇವಸ್ಥಾನ ಒಳಗಡೆ ಕಬ್ಬಲ್ ಹೋಗಿದ್ರಲ್ಲ. ಇಷ್ಟು ನೋಡಿದಾಗ ಒಂದು ಅಖಂಡ ಭಾರತ ಇರ್ತಲ್ಲ ಅಂತಂದಾಗ ಅವ್ರ ಲೈಬ್ರರಿ ಕೂಡ ನಮ್ಗೆ ಗೊತ್ತಾಯ್ತಂದ್ರ ನಮ್ಮ ಆಹಾರ ಪದ್ಧತಿಗಳು ಏನಪ್ಪಾ ಅಂತಂದ್ರ ಈ ಏನ್ ತೃಣಧಾನ್ಯ ಅಂತಾರೆ ಸಿರಿಧಾನ್ಯಗಳು, ಅವಾಗ ಗೊತ್ತಾಯ್ತು ನಮ್ಮ ಸಿರಿಧಾನ್ಯಗಳ ನಮ್ಗೆ ಸಾವೆ ಅಕ್ಕಿ, ನೆವಡಿ ಅಕ್ಕಿ, ಬರಗು, ಬರ್ಲಿ ಅಂತಾರಲ್ಲ, ಅವು ನಮ್ಮ ಆಹಾರ ಪದ್ಧತಿಗಳು. ಅವು ಯಾವಾಗ ಅಂತಂದ್ರೆ ಒಣಗಟ್ಟಾದಾಗ ಅಂದ್ರೆ ಯಾವ್ದು ಸೀಸನ್ ಮುಗಿದ ಮೇಲೆ ಉಳಿದ ಏನ್ ತಿಂತೀವಿ ಅಂತ ನಮ್ಗೆ ಗೊತ್ತಾಯ್ತು. ನಾವು ಹಾಲು, ಹಣ್ಣು, ಗಿಡಮೂಲಿಕೆಗಳು, ಕಂದಮೂಲಗಳು ನಮ್ಮ ಆಹಾರ ಅಂತ ಗೊತ್ತಾಯ್ತು. ಅಯ್ಯೋ ಇಷ್ಟೊಂದೆಲ್ಲ ನಾವು ತಿಂದಾಗ ಯಾಕೆ ಇದನ್ನ ಮರೆತು ಹೋದೇವ ಅಂತ ಗೊತ್ತಾಯ್ತು. ಅವಾಗ ಏನ್ ಮಾಡಿದ್ರು, ಅವಾಗ ಮೊಘಲ್ಸ್ ಬಂದ್ರು, ಬ್ರಿಟಿಷರು ಬಂದ್ರು, ಡಚ್ ಬಂದ್ರು. ಯಾಕೆಲ್ಲರೂ ನಮ್ಮ ಭಾರತ ಯಾವ ದೇಶಕ್ಕೆ ಹೋಗಿಲ್ಲ, ಎಲ್ಲ ದೇಶಕ್ಕೆ ನಮ್ಮ ಭಾರತ ಯಾಕೆ ಬಂತು ಅಂದ್ರೆ ನಮ್ಮ ಭಾರತ ಸಂಪತ್ತು ಅಂತ ತಿಳ್ಕೊಂಡು ಅವಾಗ ಒಂದೊಂದು ಹೊತ್ತಿ ತೆಗೆದು ಹಾಕಿದಾಗ ಅವಾಗ ಬಂತು ನಮ್ಮ ಕೃಷಿ ಪ್ರಧಾನವಾದ ದೇಶ. ನಮ್ಮ ಕೃಷಿ ಪ್ರಧಾನ ದೇಶ ಇದ್ಕೊಂಡು ಒಂದು ನಮ್ದು ಕಾಳು ಮೆಣಸಿದೆಲ್ಲ, ಕಾಳು ಮೆಣಸು ನಾವು ಜಗತ್ತಿಗೆ ಸಪ್ಲೈ ಮಾಡ್ತಿದ್ದೇವೆ. ಒಣ ಹಣ್ಣುಗಳನ್ನು ಜಗತ್ತಿಗೆ ಸಪ್ಲೈ ಮಾಡಿ ಲೇಬರ್ ಸಮಸ್ಯೆ ಭಾಳ ಇದೆ, ಅದಕ್ಕೆ ಎತ್ಕೊಂಡು ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೇನ್ ನೋಡಿಕೊಂಡೇವೆ ಅಂತಂದ್ರ ಈಗ ಅದಕ್ಕೆ ಸಮಸ್ಯೆ ಬರಬೇಕಂತಂದ್ರೆ ನಾವು ಅದನ್ನ ಹೆಂಗ ನಾವು ಗ್ರೀನ್ ಹೌಸ್ ತುಂಬಾ ಸಬ್ಸಿಡಿ ಕೊಟ್ಟೇವಿ, ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕೊಟ್ಟೇವಿ. ಹಂಗ ನಾವು ಒಳ್ಳೆ ನಮ್ಮ ಕೃಷಿ ಆಧಾರಿತ ಎತ್ತು ಆದ ಕೃಷಿ ತಗೊಬರ್ಬೇಕಂತಂದ್ರ ಅದಕ್ಕೊಂದು ನಮ್ಮ ಪರ್ಯಾಯ ವ್ಯವಸ್ಥೆ ಕೊಡ್ಬೇಕು. ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಇರಬೇಕು, ಇಲ್ಲಿಕಂದ್ರೆ ಪರಿಹಾರ ಧನ ಕೊಡಬೇಕು. ನೀವು ಸಬ್ಸಿಡಿಗಾಗಿ 48,000 ಕೋಟಿಗಳನ್ನ ಬರೀ ಗೊಬ್ಬರಕ್ಕೆ ಕೊಡ್ತೀರಿ, ಅದನ್ನ ಎತ್ತಿಗೆ ಕೊಡಬಾರ್ದು. ಅದನ್ನ ತೆಗೆದುಕೊಡಕ್ಕೆ ಸಬ್ಸಿಡಿನ ಎತ್ತುಗಳು ಕೊಟ್ಟು ಒಂದು ಜೋಡಿ ಎತ್ತಿ ಹಾಕಿದ್ದಂತ ಒಂದು 25,000 ಕೊಡ್ರಿ, ತಿಂಗಳಿಗೆ ಒಂದು ಎತ್ತಿ 1,000 ಕೊಡ್ರಿ, ಒಂದು ಆಕಳಿಗೆ 1,000 ಕೊಡ್ರಿ ಅಂದ್ರ ಅವ್ರು ಏನ್ ಮಾಡ್ತಾರೆ ಅಂತಂದ್ರ ಆ ಎತ್ತುಗಳಿಗೆ ಅವ್ರಿಗೆ ಸಾಕಾಕೋದು ಅನುಕೂಲ ಆಗತ್ತ. ಅದಕ್ಕಂದಾಗ ಈಗ 2-3 ರಾಜ್ಯಗಳು ಆಂಧ್ರ ಶುರು ಮಾಡ್ಕೊಂಡಿದ್ದಾವ. ಅದಕ್ಕೆ ನಾವು ಕರ್ನಾಟಕ ಏನನ್ನೇ ಹೊಸ ಯೋಜನೆ ಬಂದ್ರೆ ನಾವು ಪಾಯನಿಯರ್ ಸ್ಟೇಟ್ ಅಂತೆ ನಾನು. ಸೊ ಅದಕ್ಕೆ ನಾನು ಸಮಗ್ರ ಕೃಷಿ ಬರಬೇಕು ಅಂದಾಗ ಎತ್ತುಗಳು ಬಹಳ ಮುಖ್ಯ ಅನಿಸ್ತದೆ. ಯಾಕೆ ಎತ್ತುಗಳು ಮುಖ್ಯ ಅನಿಸ್ತದೆ ಅಂತಂದ್ರ ಎಲ್ಲಿ ಎತ್ತಿರ್ತಾವು, ಯಾರ ಮೇಲೆ ಎತ್ತಿರ್ತಾವು, ಎತ್ತಿನ ಬಗ್ಗೆ ತುಂಬಾ ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ವರ್ಷ ಹೇಳಿದ್ರು ಕಡಿಮೆ. ಎತ್ತುಗಳು ಬೇಕು, ಎತ್ತುಗಳು ಬಂದು ಅಂತ ಎತ್ತುಗಳು ಬೇಕಾದ್ರೆ ನೀವು 4 ಗಿಡ ಹಚ್ಕೋತೀರಿ. ನಮ್ಮ ಮನೆ ಹೆಸರು ನಾವು ಕಾಮಧೇನು ಕಲ್ಪಸನ್ನ ಇದ್ದೀವಿ, ಒಂದ್ ಕಡೆ ಕಲ್ಪವೃಕ್ಷ ಮತ್ತೊಂದು ಕಾಮಧೇನು. ಅದನ್ನ ಎಲ್ಲಾ ಕಡೆ ಅದನ್ನ ನಾವು ಇದನ್ನ ಪರಿಸರಬೇಕು, ಅದಕ್ಕೊಂದು ಮರ್ಯಾದೆ ಬೇಕು. ಹೆಂಗ ಹೊಸ ಟೆಕ್ನಾಲಜಿ ಬಂತಂದ್ರ ಗೌರ್ಮೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ದುಡ್ಡು ಕೊಡ್ತಾರ. ಹಂಗೆ ನಮ್ದು ನಶಿಸಿ ಹೋದ ಕೃಷಿ ವಾಪಸ್ ಬರಬೇಕು ಅಂತಂದ್ರ ಅದಕ್ಕೊಂದು ಪರ್ಯಾಯ ಧನ ಕೊಡಬೇಕು, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಅಂದ್ರೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್, ಐಬಿ ಬಿರಾದಾರ್, ಬಸವರಾಜ್ ಬಿರಾದಾರ್, ಶರಣಗೌಡ ಬಿರಾದಾರ್ ಈ ವೇಳೆ ಮಾತನಾಡಿದರು. ಎತ್ತು ಸಾಕಿ, ಮರ ಬೆಳೆಸಿ, ಮಣ್ಣು ಉಳಿಸಿ,
ಇದನ್ನ ಮಾಡಿದ್ರೆ ಖಂಡಿತವಾಗೂ ನಾವು, ಯಾಕೆಂದ್ರೆ ಈಗ ಚಂದ್ರಶೇಖರ್ ಅವರು ಒಂದು ರಾಷ್ಟ್ರ ಮಟ್ಟದಲ್ಲಿ ನಿರ್ದೇಶಕರಾಗಿರ್ತಕ್ಕಂಥವ್ರು, ಅದು ನಿಮ್ಮ ಊರಿನವರು, ಅದೊಂದು ಹೆಮ್ಮೆ ವಿಚಾರ ನಿಮ್ಮ ಊರು, ನಿಮ್ಮ ಊರು. ಹಾಗಾಗಿ ನೀವು ಅವರ ಒಂದು ಸ್ಲೋಗನ್ ಅನ್ನ ಇದು ಮಾಡ್ಕೊಂಡು ನಿಮ್ಮ ಗ್ರಾಮವನ್ನ ಮತ್ತೆ ಸುತ್ತಮುತ್ತಲಿನ ಗ್ರಾಮವನ್ನ ಈ ಒಂದು ಸ್ಲೋಗನ್ ಏನಿದೆ ಇದ್ರ ಪ್ರಕಾರ ಮಾಡಿ ಮಾದರಿ ಗ್ರಾಮವನ್ನ ಮಾಡಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಜಿಲ್ಲೆಗೆ ನೀವು ತೋರಿಸ್ಕೊಡ್ಬೇಕಾಗಿ ಮಾಡಿದ ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಅದಕ್ಕೋಸ್ಕರ ಈ ಕೃಷಿಯನ್ನ ಈಗ ಕೃಷಿ ಮಾಡ್ತಾ ಇದೀವಿ ಅಂದ್ರೆ ಕೃಷಿ ಎಲ್ಲರೂ ಕೃಷಿಯಿಂದ ವಿಮುಖ ಆಗ್ತಾರೆ, ಬಿಟ್ಟು ಹೋಗ್ತಾ ಇದ್ರಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ, ಮಣ್ಣಿನ ಫಲವತ್ತತೆಯನ್ನು ನಾವು ಮರ್ತು ಬಿಟ್ಟೇವೆ. ಮಣ್ಣು ನಮ್ಮ ಜೀವಾಳ. ಮಣ್ಣನ್ನು ಉಳಿಸ್ಬೇಕಾದ್ರೆ ನಮಗೆ ಎತ್ತುಗಳು ಬೇಕು. ಆಮೇಲೆ ಸಾವಯವ ಕೃಷಿಯನ್ನು ಮಾಡಬೇಕಾದ್ರೂ ನಮಗೆ ಎತ್ತುಗಳು ಬೇಕೇ ಬೇಕು. 150 ದೇಶ ಸುತ್ತಿದ್ದಾರೆ, 50 ಕಂಟ್ರಿಯಲ್ಲಿ ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. 5-6 ಕಂಟ್ರಿಯಲ್ಲಿ 5 ವರ್ಷ ಇಟ್ಕೊಂಡು ನಮಗೆ ಲಾಸ್ಟ್ ಈ ಕೋವಿಡ್ ಸಮಯದಲ್ಲಿ ಅವರು ಈಜಿಪ್ಟ್ನಾಗಿದ್ರು. 2 ವರ್ಷ ಬರಕ್ ಆಗಲಿಲ್ಲ. 2 ಸಲ ಫ್ಲೈಟ್ ಕ್ಯಾನ್ಸಲ್ ಆಯ್ತು. ಎಲ್ಲರಿಗೆ ಭಯ ಆಗ್ತಿತ್ತು, 2 ವರ್ಷ ಬರಲ್ಲ, ಏನಾಯ್ತು, ಕೋವಿಡ್ ಬರ್ತಾನೆ ಇಲ್ಲ, ಟಿಕೆಟ್ ಬುಕ್ ಆಗೋದು ಕ್ಯಾನ್ಸಲ್ ಆಗ್ತದೆ. ಅವಾಗ ದೇವ ನನಗೆ ಹೇಳ್ತಿದ್ದೆ, ತೆರಿಗೆ ಕಳಿಸೋಣ ನನಗೆ. ಕೊನೆಗೆ ಅವ್ರಿಗೆ ಕೆನಡಾ ಮತ್ತು ಇಂಡಿಯಾದಾಗ 2 ಸಲ ಅವಕಾಶ ಇತ್ತು. ನನಗೆ ಕೆನಡಾಕ್ಕೆ ಹೋಗಲ್ಲ, ಇಂಡಿಯಾಕ್ಕೆ ಹೋಗಲ್ಲ ಅಂತ ಕೇಳಿದ್ರು. ನೀ ಭಾರತಕ್ಕೆ ಬಾ ಅಂತ ಕೇಳಿದ್ರು. ನಿನ್ನ ಸೇವೆ ಭಾರತಕ್ಕೆ ಕೊಡಬೇಕಾಗಿದೆ, ನಿನ್ನ ಮುಂದಿನ 5 ವರ್ಷ ಭಾರತದ ಸೇವೆ ಮಾಡು, ಇಲ್ಲೇ ಇರ್ಬೇಕು ಅನಿಸ್ತು, ಇಲ್ಲೇ ಇದ್ಬಿಡು ಅಂತದ್ದು. ಕೊನೆಗೆ ದೆಹಲಿಗೆ ಬಂದರು. ದೆಹಲಿ ಮುಂದೆ ಇವತ್ತ ನಮ್ಮ ರಾಜಧಾನಿ ಬೆಂಗಳೂರು ಕರೆಸಿಕೊಂಡಿದೆ. ಬೆಂಗಳೂರಲ್ಲಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ 5 ಎಕರೆ ಲ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಅವರು ಒಂದು ಆಫೀಸ್ ನಿರ್ಮಾಣ ಮಾಡೋದು. ಅದಕ್ಕೆ ಈ ಭೂಮಿ ಭಾರತ ಮಾತೆ ಅವ್ರನ್ನ ಈ ಭಾರತ ಕರೆಸಿಕೊಂಡು ಅವ್ರಿಗೆ ಗಮನ ಸೆಳೆದ ಜೋಡೆತ್ತು ಮೆರವಣಿಗೆ. ಜೋಡೆತ್ತಿನ ಕೃಷಿ ಪುನಶ್ಚೇತನ ಸಂಕಲ್ಪ ಸಮ್ಮೇಳನದ ಅಂಗವಾಗಿ ಡವಳಗಿ ಗ್ರಾಮದಲ್ಲಿ ಬೆಳಗ್ಗೆ 54 ಜೋಡೆತ್ತುಗಳ ಭವ್ಯ ಮೆರವಣಿಗೆ ಜನರ ಗಮನವನ್ನ ಸೆಳೆಯಿತು. ಮೆರವಣಿಗೆಯಲ್ಲಿ ಜೋಡೆತ್ತು ಬಂಡೆಗಳ ಸಾಲು ಊರಿನಲ್ಲಿ ಮಂಗಲ ವಾದ್ಯಗಳೊಂದಿಗೆ ಹೆಜ್ಜೆ ಹಾಕಿದವು. ಎತ್ತಿನ ಬಂಡಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹೆಗಲಿಗೆ ಬಾರುಕೋಲು, ತಲೆಗೆ ರೈತರ ಹಸಿರು ಶಾಲನ್ನ ಸುತ್ತಿಕೊಂಡು ಜನರತ್ತ ಕೈ ಬೀಸುತ್ತಾ ಸಾಗಿದರು. ಮೆರವಣಿಗೆಯ ಉದ್ದಕ್ಕೂ ಎತ್ತು ಸಾಕಿ, ಮರ ಬೆಳೆಯಿಸಿ, ಮಣ್ಣು ಉಳಿಸಿ ಭಿತ್ತಿ ಚಿತ್ರ ಕಂಡುಬಂದವು. ಮಡಿವಾಳೇಶ್ವರ ದೇವಾಲಯದ ಕಲ್ಯಾಣ ಮಂಟಪದಲ್ಲಿ ಹಾಕಲಾಗಿದ್ದ ವೇದಿಕೆ ಎಲ್ಲ ಗಣ್ಯರ ರೈತರ ಮೆಚ್ಚುಗೆಯನ್ನ ಪಡೆಯಿತು. ವೇದಿಕೆ ತೆಂಗಿನ ಮರದ ಚಪ್ಪರ, ಬಾಳೆಕಂಬ, ಕಬ್ಬು, ಪಪ್ಪಾಯ, ಕುಂಬಳಕಾಯಿ, ಹಸಿ ತರಕಾರಿಗಳು, ಜೋಳದ ದಂಟು, ಜೋಳದ ತೆನೆ, ಮಾವಿನ ಗೊಂಚಲು, ಹೂವಿನ ಸಾಲು, ಪ್ರಕೃತಿಯ ಧರೆಗೆ ಇಳಿದಂತೆ ವೇದಿಕೆ ಸಿದ್ಧವಾಗಿತ್ತು.
ನಾನು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿದ್ದೀನಿ. ನಾನು ನಿಜವಾಗ್ಲೂ ಇದು ನೋಡಿದ ತಕ್ಷಣ ಬಹಳ ಖುಷಿ ಅನ್ನಿಸ್ತು. ಭಗವಂತ ನನ್ನ ಇವತ್ತು ನಿಜವಾಗ್ಲೂ ಇದು ಕರ್ಸ್ಕೊಂಡ್ಬಂದಾನೆ. ಇದು ಬರೀ ದಾವಣಗೆರೆ ಪ್ರಯೋಗ ಅಂತ ತಿಳ್ಕೊಬೇಡಿ, ಇಡೀ ಕರ್ನಾಟಕದಲ್ಲಿ ಒಬ್ಬ ರೈತ ಮೋರ್ಚಾದ ನನ್ನ ಪಕ್ಷದ ಅಧ್ಯಕ್ಷನಾಗಿ ಕರ್ನಾಟಕದ ಹಳ್ಳಿಗಳಿಗೆ ಮೂಲೆಗಳಿಗೆ ಈ ರೀತಿಯಾದಂತಹ ಕಾರ್ಯಕ್ರಮ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಮುಂದಿನ 3 ವರ್ಷ ನನ್ನ ರೈತರನ್ನ ಜಾಗೃತಿಗೊಳಿಸೋ ಜೊತೆಗೆ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡ್ತಕ್ಕಂಥ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೊದಲೆಲ್ಲ ತೋರಣ ಕಟ್ತಿದ್ವಿ ಸರ್, ಎದರಿಂದ ಕಟ್ತಿದ್ವಿ ಹೇಳ್ರಿ, ಮನೆ ಮುಂದೆ ಅಂದ್ರೆ ಹಾಕ್ತಿದ್ವಿ, ಇದನ್ನು ಕಟ್ತಿದ್ವಿ, ತೆಂಗಿನ ಕರಿ ಮಾವಿನ ತೋರು. ಈಗೇನೈತಿ ಆ ಪೆಂಡಾಲನ್ನು ಕರೆದು ಪೆಂಡಾಲ. ಇದು ವಾಪಸ್ ಬರಬೇಕು, ನಾವು ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು. ಇದಕ್ಕೆ ನಮ್ಮ ಯುವಕರು ತಯಾರಾಗಬೇಕು. ಕಾರ್ಯಕ್ರಮದಲ್ಲಿ ಜೋಡೆತ್ತು ಬಂಡಿಗಳ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ರೈತರಿಗೆ ತೆಂಗಿನ ಸಸಿ ನೀಡುವ ಮೂಲಕ ಗೌರವಿಸಲಾಯಿತು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ರೈತ ಗೀತೆಯನ್ನ ಹಾಡಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಗಣಮಠೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿದ್ದರು. ನೀಲ್ಕಂಠರಾವ್ ನಾಡಗೌಡ, ಮಲ್ಲನಗೌಡ ಸಿದ್ದರೆಡ್ಡಿ, ಎಸ್ ಪಾಟೀಲ್, ಶ್ರೀಶೈಲ್ ದೊಡ್ಮನಿ, ವಿಜಯಕುಮಾರ್ ಹಿರೇಮಠ್, ಬಸನಗೌಡ ಬಿರಾದಾರ್, ದನಶೆಟ್ಟಿ ಕೋರಿ, ನಾಗಪ್ಪ ಪೂಜಾರಿ, ಸೋಮಶೇಖರ ಹಿರೇಮಠ್, ಬಾಬುಗೌಡ ಪಾಟೀಲ್ ಸೇರಿದಂತೆ ಪ್ರಗತಿಪರ ರೈತರು, ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಶರಣುಗೌಡ ಬಿರಾದಾರ್ ನಿರೂಪಿಸಿ ವಂದಿಸಿದರು. ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಸಂಬಳ ಬರುತ್ತೆ, ಯಾಕೆ ಬರ್ಬೇಕು ಇಲ್ಲಿ? ಏನು ಕೆಲಸ ಐತಿ? ನಿಮ್ಮನ್ನೆಲ್ಲ ಕರ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಬರಪ್ಪ ಅಂತೇಳಿ ಕರ್ಕೊಂಡ್ಬಂದು ವೇದಿಕೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ನಿಮ್ಮನ್ನು ಕರೆಸಿ ನಿಮಗೆ ಸನ್ಮಾನ ಮಾಡುವಂಥದ್ದು ಏನೈತೆ ಅವ್ರಿಗೆ? ಏನಿಲ್ಲ, ಆರಾಮದಾರ ಅವ್ರ ಮಕ್ಕಳು ಆರಾಮದಾರ. ಯಾಕೆ ಮಾಡ್ಬೇಕು? ಯಾಕಂದ್ರೆ ಈ ಮಣ್ಣಿನಲ್ಲಿ ಹುಟ್ಟಿದಂಥ ಮಣ್ಣಿನ ಮಗನ ಆದ್ಯ ಕರ್ತವ್ಯ ಅಂತ ಇಲ್ಲಿ ಮಾಡ್ತಾ ಇದ್ದಾರೆ.